ಗುಡ್ ಮಾರ್ನಿಂಗ್ ಗಾಯ್ಸ್, ಅನದರ್ ಡೇ ಅನದರ್ ಲಾಗ್. ಸೊ ವೀಕೆಂಡ್ ಸ್ಯಾಟರ್ಡೇ ಇವತ್ತು. ನಿನ್ನೆ ಲಾಗಲ್ಲಿ ಹೇಳಿದ್ನಲ್ಲ 200 ಸಬ್ಸ್ಕ್ರೈಬರ್ ಆಯಿತು. ದಟ್ಸ್ ದ ಹ್ಯಾಪಿನೆಸ್, ಖುಷಿ, ಸಂತೋಷ, ಉಲ್ಲಾಸ, ಆನಂದ ಆಗಿದೆ. ಇವಾಗಿಂದ ಮಾರ್ನಿಂಗ್ ಲಾಗ್ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ, ಆಫ್ಟರ್ನೂನ್ ಬಿಟ್ಟು. ಅದೊಂದು ಅಪ್ಡೇಟು. ಸೊ ಇವತ್ತಿಗೆ ಈ ಲಾಗ್ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಅವಲಕ್ಕಿ ಮಾಡಿದ್ದೆ ಪುನಿ. ಎದ್ದ ತಕ್ಷಣ ಸೂಪರಾಗಿ ಜಡ್ದಿದ್ದಾಯಿತು, ತಿಂದಿದ್ದಾಯಿತು. ಇವಾಗ ಹೋಗಿ ಒಂದು ಟೀ ಹಾಕ್ಕೊಂಬಂದು ನೆನ್ನೆ ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ರೆ ಸ್ವರ್ಗ ಸುಖ. ಫ್ರೆಂಡ್ಸ್, ನಾನು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಪುನೀದ್ದನು ಪಾಕಿಸ್ತಾನ ಇಲ್ಲಿಂದನೇ ಉಡಿಸ್ ಮಾಡ್ತೀನಿ ರೀ ಅಂತೇಳಿ ಏನೋ ತಂದೆ ನನ್ನ ಫ್ರೆಂಡ್ಸ್ ಇಲ್ಲಿಂದನೇ ಆಪ್ರೇಟ್ ಮಾಡ್ತಾ ಇದ್ದಾರೆ ಮೊಬೈಲಲ್ಲೆಲ್ಲ. ಇವನೇನೋ ದೊಡ್ಡದಾಗೆ ಸ್ಕೆಚ್ ಹಾಕಿದ್ದಾರೆ ಫ್ರೆಂಡ್ಸ್, ಪಾಕಿಸ್ತಾನ ಇಲ್ಲಿಂದ ಉಡಿಸ್ ಮಾಡೋಕ್ಕೆ. Soundscape. It's the perfect soundtrack for a night drive, a stroll through the city, or simply unwinding after a long day. ಸೊ ನೆನ್ನೆ ಲಾಗ್ ಎಡಿಟ್ ಆಯಿತು, ಅಪ್ಲೋಡ್ಗೆ ಇಟ್ಟಿದ್ದೀನಿ. ಇವಾಗ ಇದನ್ನು ಸ್ಪೇಸ್ ತೆಗೆದು ಟೈಟ್ಲ್ ಹಾಕಬೇಕು. ಎಡಿಟ್ ಮಾಡೋದು ಫಸ್ಟಿಗೆ ಮೊಬೈಲಲ್ಲಿ ಎಡಿಟ್ ಮಾಡ್ತಿದ್ದೆ. ಮೊಬೈಲ್ ಎಡಿಟ್ ಮಾಡ್ತಾ ಮಜಾ ಬರೋದು, ಈಸಿ ಅನ್ಸೋದು. ಇವಾಗ ಲ್ಯಾಪಲ್ಲಿ ಎಡಿಟ್ ಮಾಡ್ತಾ ಲರ್ನಿಂಗ್ ಅಲ್ಲ, ಹೆವಿ ಕಷ್ಟ ಆಗ್ತೈತೆ. ಬಟ್ ಹೋಗ್ತಾ ಈಸಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೆನ್ನೆ ಅಪ್ಡೇಟಲ್ಲಿ ಬರೀ ಟೈಮಿಂದ ಹೇಳಿದೆ, ಮುಂದೆ ಏನು ಮಾಡೋದು ಅಂತಲೇ ಹೇಳಲಿಲ್ಲ. ಮುಂದೆ ಹೆಂಗೆ ಅಂದರೆ, ಈಗ ಡೈಲಿ ಲಾಗ್ ಮಾಡ್ತಾಯಿದ್ದೀನಲ್ವ, ಬಟ್ ಮಾನ್ಸೂನ್ ಒಂದು ಮುಗೀಲಿ ಅಂತ, ಮಾನ್ಸೂನ್ ಮುಗಿದ ಮೇಲೆ ಎಲ್ಲರೂ ಹೋಗೋಣ ಅಂತ ಇದ್ದೀನಿ. ನಾನು ಹೋಗಿ ಲಾಗ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಬಟ್ ಡೈಲಿ ಲಾಗ್ ಅಷ್ಟು ಈಸಿ ಇರಲ್ಲ. ಬಟ್ ಹೋಗೋಣ ಅಂತ ಸ್ಕೆಚ್ ಹಾಕಿದ್ದೆ, ಅದೊಂದು ಅಪ್ಡೇಟು. ನೆನ್ನೆ ಹೇಳೋಕ್ಕಾಗಲಿಲ್ಲ. ನೆನ್ನೆ ಲಾಗಲ್ಲಿ ಅದೇ ಏನಂದರೆ 200 ಸಬ್ಸ್ಕ್ರೈಬರ್ ಆಯಿತು, ಅದೇ ಒಂದು ಖುಷಿ. ಈಗ 200 ಸಬ್ಸ್ಕ್ರೈಬರ್ ಜೊತೆ ಮುಂದೋಗ್ತಾ ಇದ್ದೀನಿ. ಮುಂದೆ ಗೇಮಿಂಗ್ದು ಒಂದು ಲೈವ್ ಸ್ಟ್ರೀಮ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸದ್ಯಕ್ಕೆ ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಇವಾಗ. ಸೊ ಲಾಗ್ನ ಕಂಟಿನ್ಯೂ ಮಾಡಿ, ಈ ಲಾಗ್ನು ಫುಲ್ ನೋಡಿ, ಮಜಾ ಇದೆ. ಸೊ ಪುನಿಯವರಮ್ಮ ಪ್ರಿಂಟರ್ನ ಸರಿ ಮಾಡಿಸ್ಕೊಮ್ಮ ಅಂತ ಕೊಟ್ಟಿದ್ರು. ಪ್ರಿಂಟರ್ಗೆ ಏನೂ ಆಗಿರಲಿಲ್ಲ. ಪುನೀತಣ್ಣ ಇಲ್ಲೇ ಮೆಕ್ಯಾನಿಕಲ್ ಇಂಜಿನಿಯರ್ ಸರಿ ಮಾಡಿದ್ರು. ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಫೋಟೋ ನಾವೇ ಪ್ರಿಂಟ್ ತೊಗೊಂಡು ಕೂತಿದ್ದೀವಿ. ಮಸ್ತ್ ಈ ಫೋಟೋ. ಈಗ ಇದು ಸಕ್ಕದಾಗ ಬಂದಿದ್ದು ಲಾಗ್ ಫೋಟೋನ ಇಲ್ಲಿ ಹಾಕ್ತೀನಿ ಹಿಂದ್ಗಡೆ, ಇನ್ಮೇಲೆ ಸಗದಾಗ ಕಾಣಿಸುತ್ತೆ ನಮ್ಮ ರೂಮಲ್ಲಿ ನಮ್ಮ ಫೋಟೋ. ಇದರಲ್ಲಿ ಪ್ರಿಂಟ್ ತೆಗೆದು ಅಂಟಿಸಾಯಿತು. ಇವಾಗ ನೋಡಿ ಹೆಂಗೆ ಕಾಣುತ್ತೆ ಅಂತ. ದ ಟೈಮ್ ಈಸ್ ಕ್ಯೂಟ್ 4:30. ಇದು ಊಟದ ಟೈಮು ಅಲ್ಲ, ಆ ಕಡೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮು ಅಲ್ಲ, ಬಟ್ ಹೊಟ್ಟೆ ಹಸಿತಿದೆ. ಸೊ ಇವಾಗ ಅಲ್ಲಿ ನಮ್ಮೊಬ್ಬರು ಬಂಡಿ ಮೇಲೆ ಆಂಟಿ ಗೋಬಿ ರೈಸ್ ಮಾಡ್ತಾರೆ. ಗೋಬಿ ರೈಸ್ ತಿಂದ್ಕೊಂಡು ಆಮೇಲೆ ಏನಾದ್ರು ಚಿಕನ್ ಗ್ರೇವಿ ಇಲ್ಲ ಎಗ್ ತರೋಣ ಅಂದ್ಕೊಂಡ್ವಿ. ಬಟ್ ಶನಿವಾರ ದೇವಸ್ಥಾನಕ್ಕೆ ಹೋಗಬೇಕು ಸಂಜೆ. ಅದಕ್ಕೆ ನೋ ಮಾರುತಿ ಮಂದಿರ, ನೋ ನಾನ್ ವೆಜ್, ನೋ ಎಗ್, ಪ್ಯೂರ್ ವೆಜ್, ಗೋಬಿ ರೈಸ್ ಜಿಂದಾಬಾದ್. ಗುಡ್ ಈವ್ನಿಂಗ್ ಗಾಯ್ಸ್, ಶುಭ ಸಂಜೆ. ಒಂದೊಳ್ಳೆ ಜಳಕ ಆಯಿತು. ಪುನೀಣ ಊರಿಗೆ ಹೋಗ್ತಾರೆ ಇವಾಗ. ನಾನು ಒಬ್ಬನೇ ಸ್ವಲ್ಪ ನಮ್ಮ ಬಾಸ್ನ ನೋಡೋಕೆ ಹೋಗಬೇಕು ಶನಿವಾರ. ನಮ್ಮ ಬಾಸ್ ಯಾರು ಅಂತ ತೋರಿಸ್ತೀನಿ. ನಮ್ಮ ಬಾಸು ಹೆವಿ ಪವರ್ಫುಲ್ಲು. ನಮ್ಮ ಬಾಸ್ ಯಾರು ಅಂತ ತೋರಿಸ್ತೀನಿ ಇವಾಗ ಹೋಗೋದು. ಪುನಿ ಊರಿಗೆ ಹೋಗಿರ್ತಾನೆ ಅಂತ ಬಂದರೆ, ಇವನು ಇಲ್ಲೇನೋ ಕಸ ಮಾಡ್ತವನೆ. ಪ್ರಿಂಟರ್ಗೆ ಹೊಸ ಇಂಕ್ ತಂದವನೆ. ಇದು ಪುನಿ ಕಲರ್, ಇದು ನನ್ನ ಫ್ರೆಂಡ್ ಕಲರ್, ಇದು ಐತಾಳ್ ಕಲರ್, ಇದು ನನ್ನ ಕಲರ್. ಯಾವುದು ನಿಮ್ಮ ಕಲರು? ನಾನು ಬ್ಲೂ ಇದ್ದೀನಿ. ನಿನ್ನ ಕಲರ್ ಯಾವುದು? ಯಾವುದು? ಬ್ಲ್ಯಾಕ್. ಇನ್ನು ಯಾವ ಕಲರ್ ಇದೆ? ಜಾಂಡೀಸ್ ಕಲರ್, ಯೆಲ್ಲೋ ಕಲರ್ ಇದೆ. ಬೇಕಾ? ಎಲ್ಲೋ ನಾನಲ್ಲ. ಇಲ್ಲಿ ನೋಡು, ಜಾಂಡೀಸ್ ಕಲರ್, ಯೆಲ್ಲೋ ಕಲರ್ ಬೇಕಾ? ನಂದು ಪಿಂಕ್. ಹಾಂ, ಪಿಂಕಾ? ಡಬಲ್ ಮೀನಿಂಗ್ ಇದೆ. ಪುನೀತಣ್ಣ ಹೊರಟು ಫ್ರೆಂಡ್ಸ್, ಬಾಯ್. ಪ್ರಿಂಟರ್ ಸರಿ ಆಯಿತು, ಪ್ರಿಂಟರ್ ತೊಗೊಂಡು ಹೊರಟ ಪುನಿ. ಇನ್ನು ಈ ರೂಮ್ ನಂದೇ 2 ದಿನ. ಮಜಾ ಫುಲ್ ಮಜಾ. ಮಂಡೆ ಬೆಳಗ್ಗೆ ಬರ್ತೀನಿ. ಹಾಂ, ಮಂಡೆ ಬೆಳಗ್ಗೆ. ಶಿಟ್, ಫುಲ್ ಮಜಾ ಮಾಡೋಕ್ಕಾಗಲ್ಲ ಅಂದರೆ. ಶಿಟ್. ಸೊ ಗಂಟೆ ಬಂದು ಇವಾಗ 10:45 45 ಸಾರಿ
ಗಂಟೆ ಬಂದು 10:45 ನೋಡಿ. ಇವತ್ತು ಅಂಟಿಸಿರೋದು ಸಖತ್ತಾಗಿ ಅಂಟಿಸಿದೀವಲ್ವಾ. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಸ್ಯಾಟರ್ಡೆ ಲಾಗ್. ಎಷ್ಟೋ ನನ್ನ ಫ್ರೆಂಡ್ಸೇ ಕಮೆಂಟ್ ಮಾಡ್ತಾಯಿದ್ರು, ಏನು ಗುರು ಬರೀ ಟೀ ಕುಡಿತೀಯಾ, ತಿಂಡಿ ತಿಂತೀಯಾ ಅಷ್ಟೇ ಅಂತ. ಸೊ ಡೈಲಿ ಲಾಗ್ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಅಷ್ಟೇ ಮಾಡೋಕ್ಕಾಗೋದು. ಇದು ಯಾರು ಕಮೆಂಟ್ ಮಾಡಿದ್ರು ಅವ್ರಿಗೆ ನಾಟ್ಲಿ ಅಂತಲೇ ಹೇಳ್ತಾ ಇದ್ದೀನಿ, ಅಷ್ಟೇ ಮಾಡೋಕ್ಕಾಗೋದು. ಬಟ್ ಹೇಳಿದ್ನಲ್ಲ, ಅದೇ ಫಸ್ಟಿಗೆ ಹೇಳಿದೆ ಮಾನ್ಸೂನ್ ಮುಗಿಲಿ ಅಂತ, ಎಲ್ಲರೂ ಹೋಗೋಣ ಅಂತ. ಹೋಗ್ತೀನಿ ಪ್ಲ್ಯಾನ್ ಮಾಡಿಕೊಂಡು. ಜೀವನ ಸ್ವಲ್ಪ ಕಷ್ಟ ಇದೆ, ಸೊ ಬಿಡುವು ಮಾಡ್ಕೊಂಡು ಹೋಗಬೇಕು. ಸೊ ಲಾಗ್ ಇಲ್ಲಿವರೆಗೂ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.